ಇದನ್ನು ಬಳಸಿ ಅದರ ಅನುಭವನ ತಗೊಂಡ ನಂತರ ಇದ್ರ ಬಗ್ಗೆ ಮಾತಾಡಬೇಕು. ಯಾರೇ ಆದರೂ ಅಷ್ಟೇ, ಯಾವುದೇ ವ್ಯಕ್ತಿ ಬಗ್ಗೆ ಆಗಲಿ, ಯಾವುದೇ ಒಂದು ಕಾರ್ಯ ಕೆಲಸದ ಬಗ್ಗೆ ಆಗಲಿ, ಅದ್ರ ಬಗ್ಗೆ ತಿಳಿದೆ ಗೊತ್ತಿಲ್ಲದೆ ಅದ್ರ ಬಗ್ಗೆ ಮಾತಾಡಬಾರ್ದು. ಇದು ಅಂಜನ ರಕ್ಷಣೆಗೋಸ್ಕರ ಧರಿಸೋವಂಥದ್ದು. ಇದು 21 ಗಿಡಮೂಲಿಕೆಗಳನ್ನ ಬಳಸಿ ಮಾಡಿರತಕ್ಕಂಥ ಅಂಜನ. ಇದು ಸುಣ್ಣದ್ದು ಬಾಕ್ಸ್ ತರ ಕಾಣಿಸುತ್ತಲ್ವಾ? ಹೌದು. ಹಳೆ ಕಾಲದಲ್ಲಿ ನಮ್ಮ ಅಜ್ಜಿದಿರು ಈ ಏನು ಎಲೆ ಅಡಿಕೆ ತಾಂಬೂಲ ಬಳಸ್ತಾ ಇದ್ರು, ಅವ್ರುಗಳು ಇದನ್ನ ಸುಣ್ಣಕ್ಕೋಸ್ಕರ ಬಳಸ್ತಾ ಇದ್ರು. ಆದ್ರೆ ಇದು ಬಂದು ಅಂಜನಕ್ಕೋಸ್ಕರ ಬಳಸ್ತೀವಿ ನಾವು. ಸೊ ನೀವು ಧರಿಸಿರೋದು ಇದೆ? ಹೌದು. ಓಕೆ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಸರ್. ನಮಸ್ತೆ ಸರ್. ಸೊ ಅಂಜನದ ಬಗ್ಗೆ ವಿಶೇಷವಾದ ಒಂದು ಕಾಳಜಿ ತುಂಬ ಜನಕ್ಕಿದೆ. ಎಲ್ಲರಿಗೂ ಅಂಜನ ಯಾವ ರೀತಿ ಬಳಸ್ತಾರೆ, ಮತ್ತು ಸಾಕಷ್ಟು ಕುತೂಹಲಗಳು, ಕಳೆದೋಗಿರೋ ವಸ್ತುಗಳನ್ನ ಹುಡ್ಕೋಕ್ಕಾಗ್ಬೋದು, ಇಲ್ಲ ವ್ಯಕ್ತಿಗಳನ್ನ ಹುಡ್ಕೋಕ್ಕಾಗ್ಬೋದು, ಇಲ್ಲ ಭೂಮಿಯಲ್ಲಿ ಬೇರೆ ಕೆಲವೊಂದು ವಸ್ತುಗಳನ್ನ ಹುಡ್ಕೋದಕ್ಕೆ, ಇಲ್ಲ ಯಾವುದೋ ಸಮಸ್ಯೆಗಳು ನೋಡೋದಕ್ಕೆ ಅಂಜನಗಳನ್ನ ಬಳಸ್ತಾವ್ರೆ. ಅದರಲ್ಲಿ ನಮಗೂ ಕೂಡ ಹೇಳ್ತಾರೆ, ಸ್ವಲ್ಪ ಜನ ಕೇಳ್ತಾರೆ, ನಮಗೂ ಅಂಜನ ಬೇಕು, ಯಾರನ್ನ ಮಾಡಿಕೊಡೋರು ಇದ್ದರೆ ತಿಳಿಸಿ ಅಂದ್ಬಿಟ್ಟು. ಸೊ ನೀವು ಅಂಜನ ನೋಡ್ತೀರಾ, ಅಂಜನನ ಯೂಸ್ ಮಾಡ್ತೀರಾ, ಅದನ್ನು ಮಾಡೋದು ಗೊತ್ತಿದೆ. ಸೊ ಅಂಜನದ ಬಗ್ಗೆ ಒಂದು ವಿಚಾರ ತಿಳಿಸಿ. ಮೊದಲಿಗೆ ನಮ್ಮ ಎಲ್ಲ ಸ್ವದೇಶ್ ಮೀಡಿಯಾದ ವೀಕ್ಷಕ ಮಿತ್ರರಿಗೂ ನಮಸ್ಕಾರ. ಅರವಿಂದ್ ಸರ್, ನಾವು ಹಿಂದೆ ವಿಡಿಯೋದಲ್ಲಿ ತಿಳಿಸಿದ್ದೀವಿ ಮುಂಚೆನೇ ಅಂಜನದ ಬಗ್ಗೆ. ಆದರೆ ಅದ್ರ ಬಗ್ಗೆ ತುಂಬ ಜನ ತಪ್ಪು ಕಲ್ಪನೆ ಇಟ್ಕೊಂಡು ತುಂಬ ಜನ ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದು ಉಂಟು. ಅದಕ್ಕಾಗಿ ನಾವು ಅದನ್ನು ನಿಲ್ಲಿಸಿದ್ವಿ. ಇವತ್ತು ಅಂಜನ ಅಂದರೆ ಕೆಲವೊಂದು ನೀವು ತಿಳಿಸಿದಂತೆ ಹಿಂದಿನಿಂದಲೂ ನಡ್ಸ್ಕೊಂಡ್ಬಂದಿರೋದು ಅಂಜನ ಶಾಸ್ತ್ರ ಅಂತ. ಆ ಅಂಜನ ಶಾಸ್ತ್ರ ಕೆಲವೊಂದು ಬಾರಿ ಏನಾದರೂ ಕಳೆದಂಥ ವಸ್ತುಗಳನ್ನ ಹುಡುಕ್ಲಿಕ್ಕೆ, ಇಲ್ಲ ಭೂಮಿನಲ್ಲಿ ನೀರಿದೆ ಅಂತ ಹುಡುಕ್ಲಿಕ್ಕೆ ಅವ್ರಿಗೆ ಬೇಕಾದಂತೆ ಅದನ್ನು ಉಪಯೋಗಿಸ್ತಾ ಇದ್ರು. ಇವಾಗಿನ ಕಾಲದಲ್ಲಿ ಅದನ್ನ ತುಂಬಾ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ಜೊತೆಗೆ ಎಲ್ಲರೂ ಅಂಜನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೇಳ್ತಾರೆ, ಫೋನ್ ಮಾಡಿ ಕೇಳ್ತಾರೆ, ನಂಗೂ ಅಂಜನ ಕೊಡಿ, ಅಂಜನ ಕೊಡಿ. ಯಾವ ಅಂಜನ ಬೇಕು ಅಂದ್ರೆ ಗೊತ್ತಿಲ್ಲ ಅವ್ರಿಗೆ. ಸರ್ವಾಂಜನ ಬೇಕಾ, ಸಿದ್ಧಾಂಜನ ಬೇಕಾ, ಭೂತಾಂಜನ ಬೇಕಾ, ಪಾತಾಳಂಜನ ಬೇಕಾ, ಬಾಲಾಂಜನ ಬೇಕಾ, ಹತ್ತಾರ್ತನ ಅಂಜನಗಳಿದೆ. ಅದನ್ನ ಉಪಯೋಗಿಸೋದು ಹೆಂಗೆ, ಏನಕ್ಕೋಸ್ಕರ ಅದನ್ನ ಬಳಸ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮಾತ್ರ ಅಂಜನ ಬೇಕು ಅಂತ ಕೇಳ್ತಾರೆ. ಈಗಿನ ನಮ್ಮ ಸಮಾಜಕ್ಕೆ ಅವಶ್ಯಕತೆ ಇರೋದು ನಮ್ಮ ಜನಗಳಿಗೆ ರಕ್ಷಾಂಜನ ಅಂತ ಮಾಡ್ತೀವಿ. ರಕ್ಷಾಂಜನ ಅಂದ್ರೆ ನೀವೇನಾದ್ರೂ ಕೆಲ್ಸಕ್ಕೆ ಹೋಗೋಂಥ ಸಮಯದಲ್ಲಿ, ನೀವು ಹೋಗೋ ಕೆಲಸದಲ್ಲಿ ಏನು ತೊಂದರೆ ಆಗ್ಬಾರ್ದು, ಯಾವುದೇ ಅಡೆತಡೆ ಬರಬಾರ್ದು, ನೀವು ಮಾಡೋ ಕೆಲಸದಲ್ಲಿ ಜಯ ಸಿಕ್ಬೇಕು, ಅದಕ್ಕೋಸ್ಕರ ಅಂಜನಗಳನ್ನ ಮಾಡ್ತೀವಿ ನಾವು. ರಕ್ಷೆ ಜೊತೆಗೆ ನೀವು ಹೋಗೋಂಥ ದಾರಿ ಮಾರ್ಗದಲ್ಲಿ ಏನು ತೊಂದರೆಗಳಾಗಬಾರ್ದು, ಯಾವುದೇ ದೃಷ್ಟಿ ಆಗ್ಬಾರ್ದು. ಆ ಉದ್ದೇಶಕ್ಕೋಸ್ಕರ ನಿಮಗೆ ಗೊತ್ತು, ಹಿಂದೆ ಕಾಡಿಗೆ ಇಡ್ತಾ ಇದ್ರು. ಯಾರಿಗಾದ್ರೂ ದೃಷ್ಟಿ ಆಗುತ್ತೆ ಅಂದ್ರೆ ಕಣ್ಣಿಗೆ ಕಾಡಿಗೆ ಇಡೋರು ಇಡ್ತಾರೆ. ಹೆಣ್ಮಕ್ಳುಗಳು ಕಾಡಿಗೆ ಇಡ್ತಾರೆ. ಏನಾದ್ರೂ ಶುಭ ಕಾರ್ಯಕ್ರಮಗಳಲ್ಲಿ ಇಲ್ಲಿಗಿಡ್ತಾರೆ. ಅದೇ ರೀತಿ ರಕ್ಷಾಂಜನ ಅಂತ ಇದೆ, ಅದನ್ನ ನಾವು ಹಣೆಗೆ ಧರಿಸ್ಬೋದು. ಈಗ ನಾನು ಧರಿಸಿದ್ದೀನಲ್ಲ ಈ ರೀತಿ. ಕಣ್ಣು ಉಬ್ಬಿಗೂ ಇಡ್ಬೋದು, ತಿಲಕ ಇಡೋ ಜಾಗದಲ್ಲೂ ಇಡ್ಬೋದು, ಹಣೆಗೂ ಇಡ್ಬೋದು. ಅದು ರಕ್ಷಾಂಜನ ಅಂತ ಅದ್ರ ಹೆಸರು. ಅದು ಆಕರ್ಷಣೆಗೂ ಉಂಟು, ರಕ್ಷಣೆಗೂ ಉಂಟು. ಅದನ್ನ ನಾವು ಬಳಸ್ದಂಗೆ. ಆ ಅಂಜನನ ಇವತ್ತು ನಾನು ಜನಗಳಿಗೆ ತೋರಿಸ್ಬೇಕು, ಅದ್ರ ಅನುಕೂಲನ ಎಲ್ಲರೂ ಪಡ್ಕೋಬೇಕು. ಎಲ್ಲಿ ಸಿಕ್ಕಿದ್ರು ಸರಿ, ಅವ್ರಿಗೆ ನಮ್ಮ ಪಕ್ಕದಲ್ಲಿ ನಾವು ಇರೋ ಕಡೆನೇ ಸಿಗುತ್ತೆ ಅಂದ್ರೆ ಉಪಯೋಗಿಸ್ತೀವಿ, ತೊಂದರೆ ಇಲ್ಲ. ತಗೊಂಡು ಅದನ್ನ ಧರಿಸೋದ್ರಿಂದ ರಕ್ಷಣೆ ಆಗತ್ತೆ. ಸೊ ಇದನ್ನ ಅವರೇ ಮಾಡ್ಕೋಬೇಕು ಅಂದ್ರೆ ಏನಾದ್ರು ನೀವು ತಿಳಿಸಬಹುದು? ಮಾಡ್ಕೋಬೇಕು ಅಂದ್ರೆ 21 ಗಿಡಮೂಲಿಕೆಗಳನ್ನ ಸೇರಿಸ್ಬೇಕು. 21 ಗಿಡಮೂಲಿಕೆಗಳನ್ನ ಸೇರಿಸಿ ನಕ್ಷತ್ರಗಳು ನೋಡಿ, ರೇವತಿ ನಕ್ಷತ್ರ, ಪುಷ್ಯ ನಕ್ಷತ್ರ, ಭರಣಿ ನಕ್ಷತ್ರಗಳನ್ನ ನೋಡಿ, ಆ ಗಿಡ, ಕೆಲವೊಂದು ಗಿಡನ ಬೇರ್ ಸಮೇತ ಕಿತ್ತು ತರಬೇಕು, ಕೆಲವೊಂದು ಗಿಡನ ಬರೀ ಎಲೆ ಮಾತ್ರ ತರಬೇಕು. ಇಲ್ಲಿ ವನಸ್ಪತಿನೇ ಮುಖ್ಯ, ವನಸ್ಪತಿ ಇಲ್ಲದೆ ಏನೂ ಇಲ್ಲ. ತಂದು ಅದನ್ನ ಸಿದ್ಧಿ ನಕ್ಷತ್ರದಲ್ಲಿ ಭಸ್ಮ ಮಾಡಿ ಸುಟ್ಟು, ಆ ನಂತರ ಅದಕ್ಕೆ ಕಾಳ ಹಸುವಿನ ತುಪ್ಪನ ಬೆರೆಸಿ ಹಣೆಗೆ ಹಚ್ಚಿದ್ದಾದ್ರೆ ರಕ್ಷೆ,
ಮತ್ತು ಆಕರ್ಷಣೆ ಎರಡೂ ಕೂಡ ಆಗುತ್ತೆ. ಸೊ ಇದು ಆಕರ್ಷಣೆ ಅಂದರೆ ಯಾವ ಥರದ ಆಕರ್ಷಣೆ? ಆಕರ್ಷಣೆ ಅಂದರೆ ಈಗ ನೀವು ಏನೋ ಒಂದು ಕೆಲ್ಸಕ್ಕೆ ಹೋಗಿರ್ತೀರಾ, ಯಾವುದೋ ಒಂದು ವ್ಯವಹಾರಕ್ಕೆ ಹೋಗಿರ್ತಾರೋ ಒಂದು ಬಿಸ್ನೆಸ್ಗೆ ಹೋಗಿರ್ತೀರಿ, ಆ ಬಿಸ್ನೆಸ್ ನಿಮ್ಗೆ ಆಗಬೇಕು. ನಿಮ್ಮ ಮುಖ ನೋಡಿದ್ರೆ ಆ ವ್ಯಕ್ತಿ ಕರೆದು ಮಾತಾಡಿಸ್ಬೇಕು, ಬನ್ನಿ ಮಾಡೋಣ, ಓಕೆ ಆಯಿತು, ಈ ಕೆಲಸ ಆಯಿತು ಅನ್ನೋ ಥರ ಆಗಬೇಕು. ಅದನ್ನು ಆಕರ್ಷಣೆ ರಕ್ಷಣೆ ಎರಡೂ ಹೇಳ್ತೀವಿ. ರಕ್ಷಣೆ ಅಂದರೆ ಯಾವೆಲ್ಲ ಒಂದು ದುಷ್ಟಶಕ್ತಿಗಳಿಂದ ಇದು ರಕ್ಷಣೆ ಮಾಡುತ್ತೆ? ರಕ್ಷಣೆ ಅಂತ ಅಂದರೆ ಅರವಿಂದ್ ಸರ್, ಈಗ ಕಣ್ಣು ದೃಷ್ಟಿ ಅಂತ ನಾವು ಹೇಳ್ತೀವಿ. ಆಗಿನ ಕಾಲದವ್ರು ಎಲ್ಲರೂ ನಾವೆಲ್ಲ ಹಿಂದೂ ಸಂಪ್ರದಾಯದಲ್ಲಿ ಇರೋರ್ಗೆ ಎಲ್ಲರಿಗೂ ಗೊತ್ತು, ಎಲ್ಲ ಹಳ್ಳಿಯಿಂದ ಹೋದವ್ರೆ. ಇವತ್ತು ಹಳ್ಳಿನೇ ನಗರಗಳಾಗಿರೋದು. ನಾವು ಮಕ್ಳುಗಳಿಗಾಗ್ಲಿ ಹೆಣ್ಮಕ್ಳುಗಳಿಗಾಗ್ಲಿ ಯಾರಿಗೆ ಆಗಲಿ ಹೊರಗಡೆ ಏನಾದರೂ ಕಾರ್ಯಕ್ರಮಕ್ಕೆ ಹೋಗಿ ಬಂದರೆ ದೃಷ್ಟಿ ಆಗಿದೆ ಅಂದರೆ ಅಳಕ್ಕೆ ಸ್ಟಾರ್ಟ್ ಆಗ್ತವೆ, ಕಿರಾಡ್ತವೆ, ಕೆಲವೊಬ್ಬರಿಗೆ ವಾಮಿಟ್ ಆಗುತ್ತೆ, ಕೆಲವೊಬ್ರಿಗೆ ಸುಸ್ತಾಗುತ್ತೆ, ತಲೆನೋವು ಬರುತ್ತೆ. ಆ ಸಮಯದಲ್ಲಿ ನಮ್ಮ ಮನೇಲಿ ಇದ್ದಂಥ ಹಿರಿಕರು ಅಜ್ಜಿದಿರಾಗ್ಬೋದು, ವಯಸ್ಸಾದವ್ರು ಏನು ಮಾಡ್ತಾ ಇದ್ರು, ಅವ್ರ ಸೀರೆ ಸೆರಗಿಂದ ನಿವಾಳಿಸ್ತಾ ಇದ್ರು. ಈಗಲೂ ಕೆಲವೊಂದು ಭಾಗದಲ್ಲಿ ಉಂಟು ಅದೆಲ್ಲ. ಅದಾದ ನಂತರ ಹಂಚಿಗಡ್ಡಿ ಸುಡ್ತಾ ಇದ್ರು. ಕಸ ಗುಡಿಸುವಂಥ ಹಂಚಿಗಡ್ಡಿನ ತಗೊಂಬಂದು ಮೇಲಿನ ಕೆಳಗೆ ನಿವಾಳಿಸಿ ಹಂಚಿಗಡ್ಡಿ ಸುಟ್ಟು ಅದ್ರ ಶಬ್ದ ಕೇಳಿ ಹೇಳ್ತಾ ಇದ್ರು ದೃಷ್ಟಿ ಎಷ್ಟಾಗಿದೆ ಎಷ್ಟಾಗಿಲ್ಲ ಅಂತ, ಚಿಟಪಟ ಚಿಟಪಟ ಅಂತ ಇತ್ತು ಅಂತ. ಇವತ್ತು ಹಳ್ಳಿ ಕಡೆ ಅದೆಲ್ಲ ನಡೀತಾನೆ ಇದೆ. ಅದು ಅವತ್ತಿಂದ ಬಂದಿರತಕ್ಕಂಥ ನಂಬಿಕೆ. ಇದು ಯಾವುದೇ ಮೂಢನಂಬಿಕೆ ಅಲ್ಲ, ನಂಬಿಕೆ ಅಷ್ಟೇ. ಅವ್ರವರ ಅನುಭವಕ್ಕೆ ಬಂದಂತೆ ಅವರು ಅದನ್ನ ಬಳಸ್ತಾರಷ್ಟೇ. ಅದೇ ರೀತಿಯಾಗಿ ಇದು ಅಂಜನ. ಈ ಅಂಜನನ ನಾವು ಕಾರ್ಯಕ್ರಮಕ್ಕೆ ಹೋಗೋದಕ್ಕಿಂತ ಮುಂಚೆ ಆಗ್ಬೋದು, ನಾವೇನೇ ಕೆಲ್ಸಕ್ಕೆ ಹೋಗುವಾಗಾದ್ರು ಅದನ್ನ ಧರಿಸಿ ಹೋದ್ರೆ ಆ ರೀತಿಯಾದ ಯಾವುದೇ ದೃಷ್ಟಿಗಳು ಅದು ತಾಕೋದಿಲ್ಲ. ಸೊ ಇದು ಬಂದು ಎಲ್ಲರೂ ಬಳಸ್ಬೋದು, ಎಲ್ಲರೂ ಬಳಸ್ಬೋದು. ಸೊ ಇದನ್ನ ಅವ್ರಾಗ ಅವ್ರು ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅಲ್ಲ, ಮಾಡ್ಕೊಳತ್ತೀನಿ ಅಂದ್ರೆ ಮಾಡ್ಕೋಬೋದು. 21 ಗಿಡಮೂಲಿಕೆಗಳನ್ನ ಸಿದ್ಧಿ ನಕ್ಷತ್ರದಲ್ಲಿ ಹುಡುಕಿ ಅದನ್ನ ತಗೊಂಬಂದು ಸಿದ್ಧಿ ನಕ್ಷತ್ರದಲ್ಲಿ ಅದನ್ನ ಸುಟ್ಟು ಕರಕು ಮಾಡಿ ಕಾಳ ಹಸುವಿನ ತುಪ್ಪದಲ್ಲಿ ಅದನ್ನ ಮರ್ದನ ಮಾಡಿ ಧರಿಸ್ಬೇಕು. ಸೊ ಈಗ ನೀವು ಯಾರಿಗಾದ್ರೂ ಇದು ಅಂಜನ ಬೇಕು ಅಂದ್ರೆ ಮಾಡಿ ಕೊಡ್ತೀರಾ? ಖಂಡಿತ ಇದೆ, ನಮ್ಮ ಹತ್ರ ಇದೆ. ನಾವು ಅಂಜನಗಳನ್ನ ಮಾಡ್ಕೊಡ್ತೀರಾ ಸರ್? ಯಾವೆಲ್ಲ ಅಂಜನಗಳನ್ನ ಮಾಡ್ಕೊಡ್ತೀರಾ? ಎಲ್ಲಾ ರೀತಿಯ ಅಂಜನಗಳನ್ನು ಮಾಡೋದು ನನಗೆ ಗೊತ್ತು, ಆ ವಿದ್ಯೆ ನನ್ನ ಹತ್ರ ಇದೆ. ಆದರೆ ಅವಶ್ಯಕತೆ ಏನಿದೆ ಅದನ್ನ ಮಾತ್ರ ಮಾಡ್ತೀವಿ. ಈಗ ನಮ್ಮ ಹತ್ರ ನೋಡ್ಲಿಕ್ಕೆ ಅಂತ ಅಂಜನ ಇದೆ, ರಕ್ಷಾ ಅಂಜನ ಇದೆ. ನಮ್ಮ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿ ಯಾರು ಹೋಗ್ತಾರೋ ಪ್ರತಿಯೊಬ್ಬರಿಗೂ ಹಣೆಗೆ ಧರಿಸಿ ಕಳಿಸ್ತೀವಿ ನಾವು, ರಕ್ಷೆ ಆಗಲಿ ಅಂತೇಳಿ. ಈಗ ನಾವು ಜನಗಳಿಗೋಸ್ಕರ ಬಳಸ್ತಾ ಇರೋದು, ಮಾಡಿ ಕೊಡ್ತಾ ಇರೋದು ರಕ್ಷಾ ಅಂಜನ. ಓಕೆ ಓಕೆ. ಸೊ ಅದು ಅವರು ಇಮಿಡಿಯೇಟ್ ಆಗಿ ಬೇಕು ಅಂದ್ರೆ ಎಷ್ಟು ದಿವಸದಲ್ಲಿ ರಿಟರ್ನ್ ಅವ್ರಿಗೆ ಮಾಡಿಕೊಡ್ಬೋದು ನೀವು? ನಾವು ನಕ್ಷತ್ರಗಳನ್ನ ನೋಡಿ ರೆಡಿ ಮಾಡಿ ಇಟ್ಟಿರ್ತೀವಿ. ಇದು ಯಾರದೇ ಹೆಸರು ಬಲದ ಮೇಲೆ ಮಾಡೋ ಅಂಥ ಅಂಜನಗಳಲ್ಲ, ಯಾವುದೇ ಹೆಸರು ಅವ್ರ ಗೋತ್ರದ ಮೇಲೆ ಮಾಡೋ ಅಂಥದ್ದಲ್ಲ. ಸಮಯ ನೋಡಿ ನಾವು ಮಾಡಿ ಒಟ್ಟಾರೆ ಇಟ್ಟಿರ್ತೀವಿ, ಯಾರು ಬೇಕಾದರೂ ಬಳಸ್ಬೋದು. ಓಕೆ ಓಕೆ. ಸೊ ಅಂಜನನ ಈಗ ತೋರಿಸಿ ನಮ್ಮ ವೀಕ್ಷಕರಿಗೆ. ಸೊ ಅದನ್ನು ಯಾವ ರೀತಿ ಅದು ಹಚ್ಕೋಬೇಕು ಇವೆಲ್ಲನೂ ಹೇಳ್ಬಿಡಿ. ಇದು ಅಂಜನ. ಕೆಲವೊಬ್ಬರು ತಪ್ಪು ಮಾಹಿತಿ ಕೊಡ್ತಾರೆ, ಕೆಲವೊಬ್ಬರೇ ಯಾವುದೋ ಒಂದು ಬೂದಿ ತಗೊಂಡು ಸುಮ್ಮನೆ ತಗೊಂಡು ಮಾಡಿರ್ತಾರೆ ಅಂತ. ಇದನ್ನು ಬಳಸಿ ಅದರ ಅನುಭವನ ತಗೊಂಡ ನಂತರ ಇದ್ರ ಬಗ್ಗೆ ಮಾತಾಡಬೇಕು. ಯಾರೇ ಆದರೂ ಅಷ್ಟೇ, ಯಾವುದೇ ವ್ಯಕ್ತಿ ಬಗ್ಗೆ ಆಗಲಿ, ಯಾವುದೇ ಒಂದು ಕಾರ್ಯ ಕೆಲಸದ ಬಗ್ಗೆ ಆಗಲಿ, ಅದ್ರ ಬಗ್ಗೆ ತಿಳಿದೆ ಗೊತ್ತಿಲ್ಲದೆ ಅದ್ರ ಬಗ್ಗೆ ಮಾತಾಡಬಾರ್ದು. ಇದು ಅಂಜನ. ಇದು ರಕ್ಷಾ ಅಂಜನ, ರಕ್ಷಣೆಗೋಸ್ಕರ ಧರಿಸೋವಂಥದ್ದು. ಇದು 21 ಗಿಡಮೂಲಿಕೆಗಳನ್ನ ಬಳಸಿ ಮಾಡಿರ್ತಕ್ಕಂಥ ಅಂಜನ ಇದು. ಸೊ ಇವೆಲ್ಲ ಬಾಕ್ಸ್ಗಳು ಇದೇ ಥರ? ಎಲ್ಲ ಬಾಕ್ಸ್ಗಳು ಇದೇ ರೀತಿ ಬರುತ್ತೆ. ಇದು ಸುಣ್ಣದ ಬಾಕ್ಸ್ ಥರ ಕಾಣಿಸುತ್ತಲ್ವಾ? ಹೌದು. ಹಳೆ ಕಾಲದಲ್ಲಿ ನಮ್ಮ ಅಜ್ಜಿದಿವರು ಈ ಏನು ಎಲೆ ಅಡಿಕೆ ತಾಂಬೂಲ ಬಳಸ್ತಾ ಇದ್ರು, ಅವ್ರುಗಳು ಇದನ್ನ ಸುಣ್ಣಕ್ಕೋಸ್ಕರ ಬಳಸ್ತಾ ಇದ್ರು. ಆದ್ರೆ ಇದು ಬಂದು ಅಂಜನಕ್ಕೋಸ್ಕರ ಬಳಸ್ತೀವಿ ನಾವು. ಸೊ ನೀವು ಧರಿಸಿರೋದು ಇದೆ? ಹೌದು. ಓಕೆ. ಸೊ ವೀಕ್ಷಕರೇ, ಇದು ಅಂಜನದ್ದು ಸಂಬಂಧಪಟ್ಟಂತೆ, ಯಾಕಂದರೆ ಅಂಜನದ ಬಗ್ಗೆ ಸಾಕಷ್ಟು ಜನ ನನಗೆ ಪ್ರಶ್ನೆಗಳು ಮಾಡಿದರು, ನಮಗೂ ಬೇಕು, ಎಲ್ಲಿ ಸಿಗುತ್ತೆ ಅಂತ. ಬಟ್ ಅದು ಅವಶ್ಯಕತೆ ಏನೈತೆ, ಯಾವ ಥರದ ಅಂಜನ ಬೇಕು, ಏನು ಕೆಲ್ಸಕ್ಕೆ ಬೇಕು, ಅದರ ಮೇಲೆ ಅಂಜನನ ಮಾಡಿ ಕೊಡ್ತಾರೆ. ಅದರಲ್ಲಿ ರಾಜನ್ ತಿಮ್ಮಯ್ಯ ಅವರು ಕೂಡ ಹೇಳಿದ್ರು ನಾವು ಮಾಡಿಕೊಡ್ತೀವಿ ಅಂತ. ಬಟ್ ಅದು ಯಾವ ಉದ್ದೇಶ, ಅದ್ರ ಮೇಲೆ ನಾವು ಡಿಪೆಂಡ್ ಇರುತ್ತೆ ಮಾಡಿಕೊಡೋದು ಅಂತ ಹೇಳ್ತಾವ್ರೆ. ಸೊ ಈ ಒಂದು ರಕ್ಷಣಾ ಅಂಜನ ಎಲ್ಲರಿಗೂ ಸಿಗುತ್ತೆ. ಇದು ಬಿಟ್ಟು ಬೇರೆ ಅಂಜನಗಳು ಬೇಕು ಅಂದರೆ ಪರ್ಸ್ನಲಾಗಿ ಅವ್ರಿಗೆ ಮಾತಾಡಿದ್ರೆ, ಸೊ ಅದರಲ್ಲಿ ಅವರು ಉದ್ದೇಶ ಏನೈತೆ ನೋಡ್ಕೊಂಡು ಅದನ್ನು ಮಾಡಿಕೊಡ್ತಾರೆ. ಸೊ ಇದನ್ನು ಬೇಕಾದವರು ಬಳಸ್ಕೊಳ್ಳಿ. ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಾಜನ್ ತಿಮ್ಮಯ್ಯ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ತೆ ವೀಕ್ಷಕರೇ.